Hello my dear students, once again I welcome you to the Suraj Computer Coaching YouTube channel. So today we are going to learn about practical classes on the C programming. ಅಂದರೆ ಎಷ್ಟು ದಿವಸ ನಾವು ಥಿಯರಿ ಕ್ಲಾಸಸ್ಸನ್ನು ಕಲ್ತಿದ್ದೀವಿ ಸಿ ಪ್ರೋಗ್ರಾಮಿಂಗ್ ಮೇಲೆ. ಇವತ್ತು ನಾವು ಪ್ರಾಕ್ಟಿಕಲಲ್ಲಿ ಸಿ ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಇಫ್ ಯು ವಾಂಟ್ ಟು ಸ್ಟಾರ್ಟ್ ಸಿ ಪ್ರೋಗ್ರಾಮಿಂಗ್ ಪ್ರಾಕ್ಟಿಕಲಿ, ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿ, ಒಂದು ಟರ್ಬೋ ಸಿ ಪ್ಲಸ್ ಪ್ಲಸ್ ಅಂತ ಒಂದು ಸಾಫ್ಟ್ವೇರನ್ನು ನೀವು ಇನ್ಸ್ಟಾಲ್ ಮಾಡಬೇಕು. ಇದನ್ನು ಯಾವ ಥರ ಇನ್ಸ್ಟಾಲ್ ಮಾಡಬೇಕು ಅಂತ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದನ್ನು ಹೋಗಿ ನೋಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ಮೇಲೆ ಇದರ ಮೇಲೆ ಡಬಲ್ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಸ್ಕ್ರೀನ್ ಬರುತ್ತೆ. ಆ್ಯಂಡ್ ಯು ಕ್ಲಿಕ್ ಆನ್ ಸ್ಟಾರ್ಟ್ ಟರ್ಬೋ ಸಿ ಮೇಲೆ ಕ್ಲಿಕ್ ಮಾಡಿ. ಸೊ ಸ್ಟಾರ್ಟ್ ಟರ್ಬೋ ಸಿ ಮೇಲೆ ಕ್ಲಿಕ್ ಮಾಡಿದಾಗ ಏನು ಬರುತ್ತೆ, ಯು ವಿಲ್ ಸಿ ಒನ್ ಟರ್ಬೋ ಸಿ ಪ್ಲ್ಯಾಟ್ಫಾರ್ಮ್ ವಿಚ್ ಲುಕ್ಸ್ ಲೈಕ್ ದಿಸ್. ಇಲ್ಲೇ ನಾನು ಆಲ್ರೆಡಿ ನಿಮಗೆ ರೆಡಿ ಮಾಡಿಟ್ಟಿದ್ದೀನಿ. So this is what we call it as a Turbo C platform. Blue color screen barutte. I have typed one small program so that we can understand the whole working of C programming here. So start ಮಾಡಿದ್ದೀನಿ ನಾನು. I have typed around few lines. ಒಂದು ಕೆಲವೊಂದು ಲೈನ್ಸನ್ನು ನಾನು ಟೈಪ್ ಮಾಡಿದ್ದೀನಿ. ನಿಮಗೆ ಇವಾಗ ಆಶ್ಚರ್ಯ ಆಗ್ಬೋದು, ಸರ್ ಏನಿದು ಪ್ರೋಗ್ರಾಮು, ಏನು ಇದರದ್ದು ಔಟ್ಪುಟ್ ಏನು ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಅದನ್ನು ನಾವು ಇವಾಗ ಹಂತ ಹಂತವಾಗಿ ಸ್ಟಡಿ ಮಾಡೋಣ. ಹ್ಯಾಶ್ ಇನ್ಕ್ಲೂಡ್ stdio.h, ಸೆಕೆಂಡ್ ಲೈನ್ ಹ್ಯಾಶ್ ಇನ್ಕ್ಲೂಡ್ conio.h ಅಂತ ಬರೆದಿದ್ದೀನಿ. ಆಲ್ರೆಡಿ ನಾನು ಥಿಯರಿ ಕ್ಲಾಸ್ ಒಳಗಡೆ ಹೇಳಿದ ಹಾಗೆ ಫಸ್ಟ್ ಲೈನ್ ಅಥವಾ ಸೆಕೆಂಡ್ ಲೈನ್ ಅಥವಾ ಬಿಗಿನಿಂಗ್ ಆಫ್ ದ ಸಿ ಪ್ರೋಗ್ರಾಮಿಂಗ್ ಒಳಗಡೆ ನಾವು ಹೆಡರ್ ಫೈಲ್ಸನ್ನು ಮೆನ್ಷನ್ ಮಾಡ್ತೀವಿ. ಹೆಡರ್ ಫೈಲ್ಸ್ ಅಂತಂದರೆ, ಸೊ ವೆನ್ ಎವರ್ ಐ ವಾಂಟ್ ಟು ವರ್ಕ್, ಅಂದರೆ ನಾವು ವರ್ಕ್ ಮಾಡುವಾಗ ಸಿ ಪ್ರೋಗ್ರಾಮಿಂಗ್ ಮೇಲೆ ಕೆಲವೊಂದು ಪ್ರಿಂಟ್ ಎಫ್, ಸ್ಕ್ಯಾನ್ ಎಫ್, ಫಾರ್ ಲೂಪ್, ವೈಲ್ ಲೂಪ್, ಕ್ಲಿಯರ್ ಸ್ಕ್ರೀನ್, ಈ ಥರ ಕೆಲವೊಂದು ರೆಡಿಮೇಡ್ ಫಂಕ್ಷನ್ಸನ್ನು ಯೂಸ್ ಮಾಡ್ತಿರ್ತೀವಿ. ಆ ಫಂಕ್ಷನ್ಸದ್ದು ಡೆಫಿನೇಷನ್ ಅಂದರೆ ಈ ಹೆಡರ್ ಫೈಲ್ಸಲ್ಲಿ ಇರುತ್ತೆ. ಅಂದರೆ ಈ ಕೆಲವೊಂದು ಪ್ರಿಂಟ್ ಎಫ್ ಫಂಕ್ಷನ್, ಕ್ಲಿಯರ್ ಸ್ಕ್ರೀನ್ ಫಂಕ್ಷನ್ ವರ್ಕ್ ಮಾಡಬೇಕಪ್ಪ ಅಂತಂದರೆ ನಾವು ಹೆಡರ್ ಫೈಲನ್ನು ಬರೀಲೇಬೇಕು. ಸೊ ಈ ಹೆಡರ್ ಫೈಲ್ಸನ್ನು ನೀವು ಮೆನ್ಷನ್ ಮಾಡಲಿಲ್ಲ ಅಂತಂದರೆ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಏನಾಗುತ್ತೆ, ನಿಮಗೆ ಎರರ್ ಬರುವಂಥ ಸಾಧ್ಯತೆಗಳು ಇದೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ? ಸೊ ವೆನ್ ಯು ಟೈಪ್ ಹ್ಯಾಶ್ ಇನ್ಕ್ಲೂಡ್ stdio.h, ಹ್ಯಾಶ್ ಇನ್ಕ್ಲೂಡ್ conio.h, stdio.h ಇಸ್ ಲಾಂಗ್ ಫಾರ್ಮ್ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್, ಹೆಚ್ ಅಂದರೆ ಹೆಡರ್ ಫೈಲ್, conio.h ಅಂದರೆ ಕನ್ಸೋಲ್ ಇನ್ಪುಟ್ ಔಟ್ಪುಟ್, ಹೆಚ್ ಅಂದರೆ ಹೆಡರ್ ಫೈಲ್. ಅರ್ಥ ಆಯ್ತಾ? ಸೊ ಬೇಸಿಕಲಿ ಇದನ್ನು ನಾವು ಟೈಪ್ ಮಾಡಿನೇ ಮುಂದೆ ಪ್ರೋಗ್ರಾಮನ್ನು ಟೈಪ್ ಮಾಡ್ತೀವಿ. ಸೊ ಮೇನ್ ಅಂದರೆ ಏನು? ಮೇನ್ ಅಂತಂದರೆ ಆ್ಯಕ್ಚುಲಿ ಸಿ ಕೋಡಿಂಗ್ ವಿಲ್ ಸ್ಟಾರ್ಟ್ ಫ್ರಾಮ್ ಹಿಯರ್ ಅಂತ ಹೇಳ್ತೀವಿ. ಸೊ ನೋಡಿ ಸ್ಟೂಡೆಂಟ್ಸ್, ಎವ್ರಿಥಿಂಗ್ ಇಸ್ ಇನ್ ದ ಸ್ಮಾಲ್ ಲೆಟರ್ಸ್. ಯಾವುದೇ ಆದ ಕ್ಯಾಪಿಟಲ್ ಲೆಟರ್ಸ್ ನಾನು ಯೂಸ್ ಮಾಡಿಲ್ಲ. ಇಲ್ಲೇ ಮಾತ್ರ ಹೆಚ್ ಅಂತಿದೆ, ಬಟ್ ಬಿಕಾಸ್ ಇಟ್ ಈಸ್ ಅ ಮೆಸೇಜ್ ಐ ಕ್ಯಾನ್ ಯೂಸ್ ದ ಕ್ಯಾಪಿಟಲ್ ಲೆಟರ್ಸ್. ರಿಮೈನಿಂಗ್ ಆಲ್ ಪಾರ್ಟ್ ಆಫ್ ದ ಸಿ ಪ್ರೋಗ್ರಾಮಿಂಗ್ ಇಟ್ ಈಸ್ ನಾಟ್ ಪ್ರಿಫರೇಬಲ್. ಕ್ಯಾಪಿಟಲ್ ಲೆಟರ್ಸನ್ನು ಯೂಸ್ ಮಾಡಬೇಡಿ, ಓಕೆನಾ? ಸೊ ಮೇನ್ ಅಂತ ಬರೆದ್ಬಿಟ್ಟು ಓಪನಿಂಗ್ ಪ್ಯಾರಂಥಸಿಸ್, ಕ್ಲೋಸಿಂಗ್ ಪ್ಯಾರಂಥಸಿಸ್ ಬರೆಯುವಂಥ ಪದ್ಧತಿ. ಅದಾದಮೇಲೆ ಓಪನಿಂಗ್ ಫ್ಲವರ್ ಬ್ರ್ಯಾಕೆಟ್ ಹಾಕಿ, ಒಂದು ಫ್ಲವರ್ ಬ್ರ್ಯಾಕೆಟ್ ಹಾಕಿ. ಸೊ ಇಟ್ ಇಂಡಿಕೇಟ್ಸ್ ದ್ಯಾಟ್ ಸ್ಟಾರ್ಟಿಂಗ್ ಆಫ್ ಮೇನ್ ಫಂಕ್ಷನ್, ಆ್ಯಂಡ್ ಲಾಸ್ಟ್ ಒನ್ ಇದೆ ದ ಕ್ಲೋಸಿಂಗ್ ಫ್ಲವರ್ ಬ್ರ್ಯಾಕೆಟ್ ಇಂಡಿಕೇಟ್ಸ್ ದಟ್ ಇಸ್ ದ ಎಂಡ್ ಆಫ್ ಮೇನ್ ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿಗೆ ಸ್ಟಾರ್ಟ್ ಆಯಿತು ಮೇನ್ ಫಂಕ್ಷನ್ ನಂದು, ಸೊ ಇಲ್ಲಿಗೆ ಎಂಡ್ ಆಯಿತು ಅಂತ ಹೇಳ್ತೀವಿ, ಓಕೆನಾ? ಕ್ಲಿಯರ್ ಸ್ಕ್ರೀನ್, ವಾಟ್ ಯು ಮೀನ್ ಬೈ ಕ್ಲಿಯರ್ ಸ್ಕ್ರೀನ್? ಓಕೆ, ಸೊ ಬಿಫೋರ್ ದ್ಯಾಟ್ ಈಗ ನಾವು ಈ ಪ್ರೋಗ್ರಾಮನ್ನು ರನ್ ಮಾಡೋ ಮೊದಲು ಏನೋ ಒಂದು ಎರಡೋ ಪ್ರೋಗ್ರಾಮನ್ನು ರನ್ ಮಾಡಿರ್ತೀವಿ. ಅದರದ್ದು ಔಟ್ಪುಟ್ ಕೂಡ ಸ್ಕ್ರೀನ್ ಮೇಲೆ ಇರುತ್ತೆ. ಅದನ್ನು ನಾವು ಏನು ಮಾಡಬೇಕು, ಅರೇಂಜ್ ಮಾಡಬೇಕು. ಸೊ ನನ್ನ ಪ್ರೋಗ್ರಾಮದ ಔಟ್ಪುಟ್ ಅಷ್ಟೇ ನನ್ನ ಸ್ಕ್ರೀನ್ ಮೇಲೆ ಕಾಣಬೇಕಪ್ಪ ಅಂತಂದರೆ ಕ್ಲಿಯರ್ ಸ್ಕ್ರೀನ್ನ ಹಾಕಲೇಬೇಕು. ಐ ವಿಲ್ ಶೋ ಯು ದಿಸ್ ಏನಾಗುತ್ತೆ ಅಂತಂದ್ಬಿಟ್ಟು. ಪ್ರಿಂಟ್ ಎಫ್ ಬಗ್ಗೆ ಥಿಯರಿ ಕ್ಲಾಸಲ್ಲಿ ಹೇಳಿದ್ದೀನಿ, ಇನ್ನೊಮ್ಮೆ ಓದ್ಕೊಳ್ಳಿ, ನೋಡ್ಕೊಳ್ಳಿ. ಪ್ರಿಂಟ್ ಎಫ್ ಈಸ್ ಅ ಫಂಕ್ಷನ್, ಇಟ್ ಇಸ್ ಅ ಔಟ್ಪುಟ್ ಫಂಕ್ಷನ್, ಸ್ಟ್ಯಾಂಡರ್ಡ್ ಔಟ್ಪುಟ್ ಫಂಕ್ಷನ್ ವಿಚ್ ವಿಲ್ ಡಿಸ್ಪ್ಲೇ ದ ಮೆಸೇಜ್ ಆರ್ ದ ರಿಸಲ್ಟ್ಸ್. ಸೊ ಇಲ್ಲೇ ನಾನೇನು ಮಾಡಿದ್ದೀನಿ, ಹೆಲೋ ವರ್ಲ್ಡ್ ಅಂತೇಳಿ ಒಂದು ಮೆಸೇಜನ್ನು ಏನು ಮಾಡ್ತಾ ಇದ್ದೀನಿ, ಪ್ರಿಂಟ್ ಮಾಡ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ, ಓಕೆನಾ? ಗೆಟ್ ಸಿ ಎಚ್ ಬಗ್ಗೆ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಇದ್ರ ಬಗ್ಗೆ ಇವಾಗ ನೀವು ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ್ರಿ. ಸೊ ವೆನ್ ಯು ಟೈಪ್ ದಿಸ್ ಪ್ರೋಗ್ರಾಮ್, what you have to do, you have to compile and execute this program. So as I told you in the theory classes, I will press F9 to compile this program. So ಇಲ್ಲೇ ನೋಡಿ ಸ್ಟೂಡೆಂಟ್ಸ್, ಇವಾಗ ಎರರ್ಸ್ 0 ಅಂತ ಬರಬೇಕು. ಎರರ್ಸ್ 0 ಅಂತ ಬಂದಾಗ ಅಥವಾ ಇಲ್ಲೇ ಸಕ್ಸಸ್ ಅಂತ ಮೆಸೇಜ್ ಬಂದಾಗ ಮಾತ್ರ ನಿಮ್ಮ ಪ್ರೋಗ್ರಾಮ್ ಕರೆಕ್ಟ್ ಇದೆ ಅಂತ ಅರ್ಥ. F9 ಪ್ರೆಸ್ ಮಾಡಿ, ಆಮೇಲೆ ಕಂಟ್ರೋಲ್ F9 ಅಂತ ಪ್ರೆಸ್ ಮಾಡಿದಾಗ ನಿಮ್ಮ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಯಿತು. ಎಕ್ಸಿಕ್ಯೂಟ್ ಆದಾಗ ಹೆಲೋ ವರ್ಲ್ಡ್ ಅಂಥೇಳಿ ಒಂದು ಔಟ್ಪುಟ್ ನಿಮ್ಮ ಸ್ಕ್ರೀನ್ ಮೇಲೆ ಬಂದಿದೆ ಸ್ಟೂಡೆಂಟ್ಸ್, ಕರೆಕ್ಟ್ ಅಲ್ವಾ? ಇವಾಗ ಎಂಟರ್ ಪ್ರೆಸ್ ಮಾಡ್ತೀನಿ ನಾನು. ನೋ ದಿಸ್
ಫ್ಯೂ ಲೈನ್ಸ್ ಪ್ರೋಗ್ರಾಮ್ಸ್ ಈಸ್ ರಿಟರ್ನ್ ಟು ಪ್ರಿಂಟ್ ಹೆಲೋ ವರ್ಲ್ಡ್ ಆನ್ ದ ಸ್ಕ್ರೀನ್. ಅಂದರೆ ಹೆಲೋ ವರ್ಲ್ಡ್ ಅನ್ನುವಂಥ ಒಂದು ಮೆಸೇಜನ್ನು ನಾನು ಮಾನಿಟರ್ ಮೇಲೆ ಅಥವಾ ಸ್ಕ್ರೀನ್ ಮೇಲೆ ಪ್ರಿಂಟ್ ಮಾಡಬೇಕಂದ್ರೆ ಇಷ್ಟು ಒಂದು ದೊಡ್ಡ ಪ್ರೋಗ್ರಾಮನ್ನು ಬರಿಬೇಕಾಗತ್ತೆ. ದ್ಯಾಟ್ ಮೀನ್ಸ್ ವಾಟ್, ಪ್ರೋಗ್ರಾಮನ್ನು ಬರೆಯೋದು ಅಥವಾ ಸಾಫ್ಟ್ವೇರನ್ನು ಡೆವಲಪ್ ಮಾಡೋದು ಅಷ್ಟು ಈಸಿನೂ ಅಲ್ಲ. ಕರೆಕ್ಟ್ ಆಯಿತಾ? ಸೊ ಬ್ಯಾಂಕಿಂಗಲ್ಲಿ ಅಥವಾ ನಿಮ್ಮದು ಒಂದು ಯಾವುದೇ ಸ್ಕೂಲಿಂಗ್ ರಿಲೇಟೆಡ್ ಸಾಫ್ಟ್ವೇರಲ್ಲಿ ನೀವೇನೊಂದು ಮೆಸೇಜ್ ಕೊಡಬೇಕಾಗತ್ತೆ. ಎಂಟರ್ ಯುವರ್ ಅಕೌಂಟ್ ನಂಬರ್, ಕರೆಕ್ಟ್ ಅಲ್ವಾ? ಮೆಸೇಜ್ ಅಲ್ವಾ ಇದು? ಎಂಟರ್ ಯುವರ್ ನೇಮ್, ಎಂಟರ್ ಯುವರ್ ಏಜ್, ಕರೆಕ್ಟ್? ಈ ಥರ ಎಲ್ಲ ಮೆಸೇಜ್ ಕೊಡಬೇಕಾಗತ್ತೆ. ಸೊ ಮೆಸೇಜ್ ಕೊಡುವಾಗ ನಾವು ಪ್ರಿಂಟ್ ಎಫ್ ಅನ್ನುವಂಥ ಫಂಕ್ಷನನ್ನು ಯೂಸ್ ಮಾಡ್ತೀವಿ. ಅದನ್ನು ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಪ್ರಾಕ್ಟಿಕಲಿ ನಾನು ಇದರಲ್ಲಿ ಹೇಳ್ಕೊಟ್ಟಿದ್ದೀನಿ. ಕರೆಕ್ಟ್ ಅಲ್ವಾ? ಸೊ ಸಪೋಸ್ ಈಗ ನಿಮಗೆ ಒಂದು ಹೆಡರ್ ಫೈಲ್ ಬಗ್ಗೆ ಹೇಳಿದೆ. ಸಪೋಸ್ ಇಫ್ ಐ ವಿಲ್ ರಿಮೂವ್ ದಿಸ್ stdio.h, ಇದನ್ನು ನಾನು ತೆಗೆದುಬಿಡ್ತೀನಿ ಇವಾಗ. ಓಕೆನಾ? ಮತ್ತು ಇವಾಗ F9 ಪ್ರೆಸ್ ಮಾಡ್ತೀನಿ. ನಾವು ಯು ಆರ್ ಸೀಯಿಂಗ್ ಒನ್ ಎರರ್ ಹಿಯರ್, ಎರರ್ 1. ಸೊ ಏನಪ್ಪ ಇದು? ಎಂಟರ್ ಪ್ರೆಸ್ ಮಾಡಿ ನಿಮಗೆ ತೋರಿಸುತ್ತೆ ಪ್ರಿಂಟ್ ಎಫ್ ಶುಡ್ ಹ್ಯಾವ್ ದ ಪ್ರೋಟೋಟೈಪ್. ನಾನು ನಿಮಗೆ ಹೇಳಿದ್ದೆ ಏನಂತ, ಪ್ರಿಂಟ್ ಎಫ್ ಸ್ಕ್ಯಾನ್ ಎಫ್ ಫಂಕ್ಷನನ್ನು ಯೂಸ್ ಮಾಡಬೇಕಂದ್ರೆ ನೀವು stdio.h ಅನ್ನುವಂಥ ಹೆಡರ್ ಫೈಲ್ ಬರೀಲೇಬೇಕು. ಬಟ್ ಕೆಲವೊಂದು ಅಡ್ವಾನ್ಸ್ಡ್ ವರ್ಷನಲ್ಲಿ ಇದನ್ನು ಬೈ ಡಿಫಾಲ್ಟ್ ಮಾಡಿದ್ದಾರೆ. ಕೆಲವೊಮ್ಮೆ ಅದು ಬರೀಲಿಕ್ಕೂ ವರ್ಕ್ ಆಗುತ್ತೆ, ಬಟ್ ಬಹಳಷ್ಟು ವರ್ಷನ್ಸಲ್ಲಿ ನೀವು ಇದನ್ನು ಬರೀಲೇಬೇಕು. ಬಟ್ ಅದೆಲ್ಲ ಬೇಡ, ನಮಗೆ ಲಾಜಿಕ್ ಏನಪ್ಪ, ಹೆಡರ್ ಫೈಲದ ಲಾಜಿಕ್ ಏನು? ಇಫ್ ಯು ಡೋಂಟ್ ಮೆನ್ಷನ್ ದಟ್ ಪರ್ಟಿಕ್ಯುಲರ್ ಹೆಡರ್ ಫೈಲ್, ಸಮ್ ಆಫ್ ದ ಫಂಕ್ಷನ್ಸ್ ಮೆ ನಾಟ್ ವರ್ಕ್ ಇನ್ ಯುವರ್ ಪ್ರೋಗ್ರಾಮ್. ಕರೆಕ್ಟ್? ಹ್ಯಾಶ್ ಇನ್ಕ್ಲೂಡ್ math.h ಅಂತ ಬರುತ್ತೆ. math.h ಅಂತಂದರೆ ಇಟ್ ಇಸ್ ಅ ಹೆಡರ್ ಫೈಲ್ ವಿಚ್ ಇನ್ಕ್ಲೂಡ್ಸ್ ಮ್ಯಾಥಮೆಟಿಕಲ್ ಫಂಕ್ಷನ್ಸ್. ಪವರ್ ಅಂತ ಇರುತ್ತೆ, ಸ್ಕ್ವೇರ್ ರೂಟ್ ಅಂತ ಇರುತ್ತೆ, ಆಬ್ಸಲ್ಯೂಟ್ ಅಂತ ಇರುತ್ತೆ, ಇನ್ನೊಂದು ಅಂತ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇಫ್ ಯು ಆರ್ ಯೂಸಿಂಗ್ ದೋಸ್ ರೆಡಿಮೇಡ್ ಫಂಕ್ಷನ್ ಇನ್ ಯುವರ್ ಪ್ರೋಗ್ರಾಮ್, ಯು ಹ್ಯಾವ್ ಟು ರೈಟ್ ಹ್ಯಾಶ್ ಇನ್ಕ್ಲೂಡ್ math.h ಅಂತ ಬರೀಲೇಬೇಕು. ಸೊ ಬಟ್ ಈ ಪ್ರೋಗ್ರಾಮಲ್ಲಿ ನಾನು ಏನು ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಯೂಸ್ ಮಾಡ್ತಾ ಇಲ್ಲ, ಹೀಗಾಗಿ ಹ್ಯಾಶ್ ಇನ್ಕ್ಲೂಡ್ math.h ಅಂತ ಯೂಸ್ ಮಾಡ್ತಾ ಇಲ್ಲ. ಬಟ್ ಇವಾಗ ಪ್ರಿಂಟ್ ಎಫ್ ಫಂಕ್ಷನ್ ಯೂಸ್ ಮಾಡ್ತಿದ್ದೀನಿ ತಾನೆ. ಸೊ ದ್ಯಾಟ್ ಮೀನ್ಸ್ ಐ ಹ್ಯಾವ್ ಟು ಟೈಪ್ ಒನ್ ಹೆಡರ್ ಫೈಲ್ ದಟ್ ಈಸ್ ಹ್ಯಾಶ್ ಇನ್ಕ್ಲೂಡ್ stdio.h. Look at this. Now I'll type hash include stdio.h. correct? So ಇಷ್ಟು ಟೈಪ್ ಮಾಡಿ ಮತ್ತೆ F9 ಪ್ರೆಸ್ ಮಾಡಿದಾಗ ಅಗೇನ್ ಇಟ್ ಇಸ್ ಶೋಯಿಂಗ್ 0 ಎರರ್. ಕಂಟ್ರೋಲ್ F9 ಪ್ರೆಸ್ ಮಾಡಿದಾಗ ಅಗೇನ್ ಇಟ್ ಇಸ್ ಶೋಯಿಂಗ್ hello world. ಒನ್ ಥಿಂಗ್ ಇಸ್ ಕ್ಲಿಯರ್, ದ್ಯಾಟ್ ಮೀನ್ಸ್ stdio.h ತೆಗೆದಾಗ ಪ್ರಿಂಟ್ ಎಫ್ ಕೆಲಸ ಮಾಡಲಿಲ್ಲ. ಅದೇ ಥರ ನಾವು ಇವಾಗ conio.h ಅರೇಂಜ್ ಮಾಡ್ತೀನಿ. ಅಗೇನ್ ಐ ವಿಲ್ ಪ್ರೆಸ್ F9. Again it is showing 2 errors. ಎರಡು ಎರರ್ ಆಗಿ ಬಂತು. ಒಂದು ಕ್ಲಿಯರ್ ಸ್ಕ್ರೀನ್, ಒನ್ ಇಸ್ ಅ ಗೆಟ್ ch. ನೋಡಿ, ಕ್ಲಿಯರ್ಲಿ ದ ಎರರ್ ಮೆಸೇಜ್ is showing in our C programming software screen and get ch. These are the two functions which are dependent on hash include get ch. So hash include get ch ತೆಗೆದ ಕೂಡ ಏನಾಯಿತು, ಎರಡು ಎರರ್ ಬಂತು. ಎಲ್ಲಿ ಬಂತು? ಕ್ಲಿಯರ್ ಸ್ಕ್ರೀನ್ ಇದ್ದಲ್ಲೇ ಮತ್ತು get ch ಇದ್ದಲ್ಲೇ. So that is why we are writing again hash include conio.h. So again I will press F9. The errors will be 0. Control F9. So my program is executing properly. So this is how I can write a small program which will print a message. So I can change this message now. If you want something like hello world bittu, welcome to C and C++ programming. Correct alwa students? So I will press F9 and again control F9. Now see, the message is welcome to C and C++ programming. So like this you can write a simple program to execute or to print the messages. So in the next session we will try to understand a very different programs like finding the sum of two numbers, swapping of two numbers. ಪ್ರಾಕ್ಟಿಕಲಿ ಮಾಡಿ ನೋಡೋಣ. ಅಂದರೆ ನಾವೇನಾಗ್ತೀವಿ, ಪರ್ಫೆಕ್ಟ್ ಆಗಿಬಿಡ್ತೀವಿ. ಆದರೆ ಒಂದೊಂದು ಲೈನದ್ದು ಕೂಡ ಮೀನಿಂಗ್ ನಿಮಗೆ ಗೊತ್ತಿರಬೇಕು. ಈಚ್ ಲೈನ್ ಶುಡ್ ಎಂಡ್ ವಿತ್ ದ ಸೆಮಿಕೊಲನ್. ಯಾವುದೇ ಒಂದು ಸಿ ಪ್ರೋಗ್ರಾಮಿಂಗ್ ಅಥವಾ C++ ಪ್ರೋಗ್ರಾಮಿಂಗಲ್ಲಿ ಎಲ್ಲ ಲೈನ್ಸು ನಾವು ಸೆಮಿಕೊಲನ್ನಲ್ಲಿ ಎಂಡ್ ಮಾಡ್ತೀವಿ. ಆದರೆ ಕೆಲವೊಂದು ಪರಿಸ್ಥಿತಿಯಲ್ಲಿ ಅಂದರೆ ಇಫ್ ಯೂಸ್ ಮಾಡುವಾಗ, ಇಫ್ ಎಲ್ಸ್ ಯೂಸ್ ಮಾಡುವಾಗ, ಲೂಪ್ ಯೂಸ್ ಮಾಡುವಾಗ ನಾವು ಅದನ್ನು ಮಾಡಲ್ಲ. ಅದನ್ನು ನಾನು ಹೇಳುವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ಟೂಡೆಂಟ್ಸ್. ಓಕೆನಾ? ಸೊ ಇವತ್ತಿನ ಸೆಷನಲ್ಲಿ ಇಷ್ಟೇ ಸಾಕು. ಮುಂದಿನ ಸೆಷನಲ್ಲಿ